ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಂಗ್ರೆಸ್ನಲ್ಲಿ ಕ್ಯಾಬಿನೆಟ್ ಅಸಮಾಧಾನ ಮುಗಿತಾ ಇಲ್ಲ. ಖಾಲಿ ಇರುವ ಒಂದು ಸ್ಥಾನಕ್ಕೆ ಮಹಿಳಾ ಶಾಸಕಿಯರು ಲಾಬಿ ಮಾಡ್ತಾ ಇದ್ದಾರೆ. 3 MLC 4 ಶಾಸಕಿಯರು ತೀವ್ರ ಲಾಬಿ ಮಾಡ್ತಾ ಇದ್ದಾರೆ. ಇರೋ ಒಂದು ಸ್ಥಾನವನ್ನಾದ್ರೂ ನಮಗೆ ಕೊಡಿ ಅಂತ ಪಟ್ಟು ಹಿಡಿದಿರು. ಇರೋ ಒಂದು ಸ್ಥಾನವನ್ನ OBCಗೆ ಕೊಡೋದಕ್ಕೆ ಹೈಕಮಾಂಡ್ ಚರ್ಚೆಯನ್ನ ನಡೆಸ್ತಾ ಇದೆ. ಯಾರು ಅಂದ್ರೆ ಒಂದು ಮಹಿಳೆಗೆ ಈ ಸ್ಥಾನವನ್ನ ಕೊಡಬೇಕು ಅಂತಾನೆ ಹೇಳಲಾಗ್ತಾ ಇದೆ. ಈಗ ಕೊಡ್ಲೇಬೇಕು. ಒಬ್ಬರು ಮಹಿಳೆನೂ ಇಲ್ಲ ಕ್ಯಾಬಿನೆಟ್ನಲ್ಲಿ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ನಡುವೆ OBCಗೆ ಕೊಡಬೇಕು ಆ ಸ್ಥಾನವನ್ನ ಅಂತ ಹೇಳಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಗಾಯತ್ರಿ ಶಾಂತೇಗೌಡ ಹೆಸರಿಗೆ ಪಟ್ಟು ಹಿಡಿದಿದ್ದಾರೆ ಸುರ್ಜೇವಾಲಾ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಸಿದ್ದರಾಮಯ್ಯ ಸಮಾಧಾನ ಆಗದಿದ್ರೆ ಉಮಾಶ್ರೀಗೆ ಸ್ಥಾನ ಕೊಡೋ ಯೋಚನೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಪ್ಷನ್ 1 ಇರೋದು ಗಾಯತ್ರಿ. ಅದಾದ ನಂತರ ಆಪ್ಷನ್ 2ರಲ್ಲಿ ಉಮಾಶ್ರೀಯ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಉಮಾಶ್ರೀ ಸಚಿವೆಯಾದ್ರೆ ಗಾಯತ್ರಿ ಶಾಂತೇಗೌಡ ಉಪಸಭಾಪತಿ ಆಗ್ತಾರಾ? ಅದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಯಾಕೆಂತಂದ್ರೆ ಮೊದಲ ಪಟ್ಟಿಯಲ್ಲಿ ನಾವು ಗಮನಿಸಿದ್ರೆ ಮಹಿಳಾ ಕೋಟಾದ ಅಡಿ ಗಾಯತ್ರಿ ಅವ್ರ ಹೆಸರಿತ್ತು. ನೋಡಿದ್ರೆ ಹಂಗು ಹಿಂಗು ಮಾಡಿ ಆ ಹೆಸರನ್ನ ತೆಗೆದು ಹಾಕಿಬಿಟ್ರು. ಜೊತೆಗೆ ಅವರು ಬರ್ತಾರೆ ಇವರು ಬರ್ತಾರೆ ಅಂತ ಎಲ್ಲ ಚರ್ಚೆ ಆಗ್ತಾ ಇತ್ತು. ನೋಡಿದ್ರೆ ಯಾರೂ ಇಲ್ಲ. 20 ಸ್ಥಾನಗಳ ಪೈಕಿ 19 ಜನ ಸಚಿವರು ಮೊನ್ನೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಆ ಒಂದು ಸ್ಥಾನವನ್ನ ಖಾಲಿ ಬಿಟ್ಟಿದ್ದಾರೆ. ಈಗ ಆ ಸ್ಥಾನಕ್ಕೆ ಮಹಿಳೆಯರೇ ಬರಬೇಕು. ಆ ನಿಟ್ಟಿನಲ್ಲಿ OBC ನಾಯಕಿಗೆ ಆ ಒಂದು ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ. ಆ ಪೈಕಿ 2 ಹೆಸರುಗಳ ಮುನ್ನೆಲೆಗೆ ಬರ್ತಾ ಇರೋದು. ಒಂದು ಗಾಯತ್ರಿ ಶಾಂತೇಗೌಡ, ಮತ್ತೊಂದು ಉಮಾಶ್ರೀ. ಗಾಯತ್ರಿ ಶಾಂತೇಗೌಡರ ಹೆಸರು ಮೊದಲ ಲಿಸ್ಟ್ ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರಂತೆ, ನಾನು ಅವರ ಹೆಸರನ್ನ ಸೂಚಿಸಿಯೇ ಇಲ್ಲ, ತೆಗೆದಾಕಿ ಆ ಹೆಸರನ್ನ ಅಂತ ಹೇಳಿ. ಉಮಾಶ್ರೀ ಅವರ ಹೆಸರನ್ನ ಸಿದ್ದರಾಮಯ್ಯನವರು ಸೂಚಿಸಿದ್ರಂತೆ ಈ ಹಿಂದೆನೆ. ಬಟ್ ಅಲ್ಲಿ ಮೊದಲ ಆಯ್ಕೆ ಇದ್ದಿದ್ದು ಶಿವಣ್ಣನವರ್, ಬ್ಯಾಡಗಿ ಶಾಸಕರು. ಬಟ್ ಅವರಿಗೂ ಕೂಡ ಅವಕಾಶವನ್ನ ಕೊಡದಿದ್ದಕ್ಕೆ ಸಿದ್ದರಾಮಯ್ಯನವರು ಗರಂ ಆಗಿಬಿಟ್ಟಿದ್ರಂತೆ. ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ನಾನು ಸೂಚಿಸಿಲ್ಲ, ಬೇರೆ ಅವರಿಗೆ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರಂತೆ. ಬಟ್ ಹಾಗಾಗಿ ಆ ಗೊಂದಲ ಮುಂದುವರಿಬಾರದು ಅನ್ನೋ ಕಾರಣಕ್ಕೆ ಆ ಸ್ಥಾನವನ್ನ ಖಾಲಿ ಬಿಟ್ಟು 19 ಜನ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಅವಕಾಶ ಕೊಟ್ಟರು.